ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಒಂದು ಹೇಳ್ತೀನಿ. ಐ ಮೀನ್ ತೋರಿಸ್ತೀನಿ. ಸರ್, ನೋಡಿದ್ರ, ನಿಮ್ಗೆ ನನ್ನ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ ಅಲ್ವಾ? ಏನು ಹೇಳ್ದೆ ಹೀಗೆ ತಪ್ಕೊಂಡ್ರೆ ಏನರ್ಥ? ಏನಾದ್ರೂ ಮಾರ್ಕ್ಸ್ ಕೊಡಿ. ಪಾಸಾ? ಜಸ್ಟ್ ಪಾಸಾ? ಯಾಕೆ? ಮೊದಲನೇ ಸಲ ಚಿತ್ರ ಬಿಡಿಸ್ತಿದ್ದೀನಿ. ಪ್ರಪಂಚದಲ್ಲೇ ಅತಿ ಸುಂದರವಾಗಿರೋದನ್ನ ಬಿಡಿಸ್ಬೇಕಲ್ವಾ? ಇಷ್ಟ ಆಯ್ತಾ? ಎಷ್ಟು? ಇಷ್ಟು. ಸರ್, ಒಂದ್ ಗುಟ್ಟಿ ಒಳ್ಳ ಬ್ಯಾರೆಯವ್ರಿಗೆ ಸಿಗೋ ಪ್ರೀತಿ ನನಗ್ ಸಿಕ್ನಿಲ್ವಲ್ಲ ಅಂತ ಚಿಕ್ಕ ವಯಸ್ಸಿನಾಗೆ ಕೊರಗ್ತಿದ್ದೆ. ಆದ್ರೆ ಅದ್ಯಾರು ಬಟ್ಟಿ ಸಮೇತ ನಿಮ್ಮಿಂದ ಕೊಡ್ಸ್ಬಿಟ್ಟ. ನಾನು ಪ್ರಪಂಚದಾಗೆ ಅತಿ ಸುಂದರವಾಗಿರೋದು ನಾನಲ್ಲ ಸರ್, ನಿಮ್ ಮನ್ಸು.
ಊರ್ಮಿಳಾ ಮೇಡಮ್ ಹಿಂಗ ಅನ್ಯಾಕೆ? ಅಪ್ಪಯ್ಯ ಇನ್ನೇನ್ ತಾನೇ ಮಾಡಕ್ ಸಾಧ್ಯ? ಅವ್ರ ಮನ್ಸಾಗೆ ಅವ್ವನ್ ಮ್ಯಾಕೆ ಪ್ರೀತಿ ಐತೆ, ಆದ್ರೆ ಅವ್ವಂಗೆ ಹಾಯ್, ಹಲೋ, ನಮಸ್ಕಾರ. ನಾವು ಯಾರು ಅಂತನಾರು ನೆನಪಿದ್ಯಾ ನಿಮಗೆ? ಹಲೋ. ಬನ್ನಿ ಅಜ್ಜಿ. ಕಮಲಿ, ನಿನಗೇನಾದ್ರೂ ಕೆಲಸ ಇದೆಯೇನಮ್ಮ? ಇಲ್ಲ, ಏನೂ ಇಲ್ಲ. ಏನೂ ಇಲ್ಲ. ತಾರಾ ಮನೆಗೆ ಹೋಗಿ ಬರೋಣ ಅಂತ ಅನ್ಕೊಂಡೆ. ನಾಳೆಯಿಂದ ಮರುಮದುವೆಗೆ ಎಲ್ಲ ತಯಾರಿ ಶುರುವಾಗತ್ತಲ್ಲ. ಈ ಊರಲ್ಲಿ ನಮಗೆ ಬೇಕಾದವರು, ಹತ್ತಿರದವರು ಅಂದರೆ ಅವರೇನೆ. ಅವ್ರನ್ನ ಕರೆದು ಬರೋಣ ಕಮಲಿ. ಸರಿ ಅಜ್ಜಿ, ನಾನು ಬರ್ತೀನಿ. ವಾವ್, ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಫೋನ್ ಮಾಡಿದ್ರೆ ನೀವು ನಮ್ಮ ಮನೆಗೆ ಬರಬೇಕು ಅಂತಾನೆ ಪ್ಲ್ಯಾನ್ ಮಾಡಿದ್ದೀರಾ. ಬನ್ನಿ. ಮಾವ, ಅಲ್ಲಿ ನೋಡಿ. ಏನಮ್ಮ ಹಸಿನಿ, ಇವತ್ತೇನಾದ್ರೂ ವಿಶೇಷನಾ? ಅಂಥದ್ದೇನಿಲ್ಲ ಮಾವ. ಯಾರಿಗೆ ಗೊತ್ತು, ನಿಮ್ಮ ಮಗನಿಗೆ ಮುಖ್ಯವಾದ ಕೆಲಸ ಏನಿದೆಯೋ ಏನೋ. ಏನಪ್ಪ ರಾಜ್ಕುಮಾರ, ಅಯ್ಯೋ ಸಾರಿ ಸೇವಕ, ಹಿಂಗೆಲ್ಲ ರೆಡಿ ಆಗಿದೆಯಾ? ಏನು ಕಾರಣ? ಹಸಿನಿ, ಯಾರು ನೋಡಮ್ಮ. ಯಾಕೆ ಹಾಸಿನಿ, ನಮ್ಮ ನೋಡಿ ಶಾಕ್ ಆದಾಗಿದೆ? ಅಯ್ಯೋ ಸಾರಿ ಅಮ್ಮ. ಬನ್ನಿ ಒಳಗೆ. ಕಮ್ಲಿ, ಬಾ ಒಳಗೆ. ಬಮ್ಮ. ಬನ್ನಿ ಬನ್ನಿ. ಬನ್ನಿಮ್ಮ. ಅಮ್ಮ ಕಮ್ಮಿ. ನಮಸ್ತೆ. ಅಮ್ಮ, ನಿಮ್ಮನ್ನ ನೋಡಿ ಶಾಕ್ ಆಗಲಿಲ್ಲ. ನಮ್ಮ ಮನೆಯಲ್ಲಿ ಒಬ್ರು ಮಹಾನ್ ಸಾಧು ಶ್ರೀ ಋಷಿಗಳಿದ್ದಾರೆ. ಅವ್ರಿಗೆ ಹೇಗೋ ನೀವು ಬರೋದು ಕರೆಕ್ಟಾಗಿ ಗೊತ್ತಿತ್ತು ನೋಡಿ. ಹೌದಾ ಋಷಿ, ನಾವು ಬರೋದು ನಿನಗೆ ಗೊತ್ತಿತ್ತಾ? ಅಯ್ಯೋ ಇಲ್ಲ ಅಜ್ಜಿ, ಅವರು ಸುಮ್ಮನೆ ಆಡ್ಕೊಂತಿದ್ದಾರೆ. ಆ್ಯಕ್ಚುಲಿ ನಾನೇ ಕಮಲಿ ಅವ್ರಿಗೆ ಫೋನ್ ಮಾಡಬೇಕು ಅಂತಿದ್ದೆ. ಕೆಲವೊಂದು ಸೈನ್ಸ್ ಮಾಡೆಲ್ಗಳನ್ನ ನೋಡಬೇಕು ಅಂದ್ರಲ್ಲ, ಎಲ್ಲ ರೆಡಿ ಇದೆ, ನೋಡ್ತೀರಾ? ಓಹೋ, ಸೈನ್ಸ್ ಮಾಡೆಲ್ಗಳು ಅದೆಲ್ಲ ಕಮ್ಲಿಗೋಸ್ಕರ ಮಾಡ್ತಿದ್ಯಾ ರಿಷಿ? ಬನ್ನಿ ಕಮಲಿ ಅವರೇ, ಕಾಂಪಿಟೇಷನ್ಗೆ ಅಂತ ಒಂದಷ್ಟು ಸೈನ್ಸ್ ಮಾಡೆಲ್ಗಳ ರೆಫರೆನ್ಸ್ನ ಎತ್ತಿಟ್ಟಿದ್ದೀನಿ. ಮೇಲ್ ಲ್ಯಾಪ್ಟಾಪಲ್ಲಿದೆ, ನೋಡ್ತೀರಾ? ಹೋಗಮ್ಮ, ಹೋಗಿ ನೋಡು. ಹೋಗು ಕಮಲಿ, ಹೋಗಮ್ಮ. ಹೌದು, ಎಲ್ಲಿ ತಾರಾ ಅವ್ರು ಕಾಣಿಸ್ತಾ ಇಲ್ವಲ್ಲ? ಅದು ತಾರಾ ಇವತ್ತು ಆಫೀಸ್ ಅವಳು ಸರ್ತಿ, ನಾವು ಫ್ರೀ. ಓಹ್ ಹೌದಾ, ಸರಿ. ರಮೇಶ್, ನನಗೇನು ಹೇಳಕ್ಕೆ ಬಂದೆ ಅಂದರೆ, ಅನಿಕಾ. ಹಾಯ್ ಅಜ್ಜಿ. ಹಲೋ ಅಂಕಲ್. ಹಾಯ್. ಹಾಯ್ ಅನಿಕಾ. ಅಜ್ಜಿ, ನಾನು ಜಸ್ಟ್ ಕಾಲೇಜ್ ವಿಷಯವಾಗಿ ಋಷಿನ ಮೀಟ್ ಮಾಡಕ್ಕೆ ಬಂದೆ. ಓಹ್, ಸೈನ್ಸ್ ಮಾಡೆಲ್ಗಳನ್ನ ನೋಡೋಕ? ಹೌದು, ಎಸ್, ಹೌದೌದು.
ರಿಷಿ ಮೇಲಿದ್ದಾನೆ. ಓಕೆ, ಥ್ಯಾಂಕ್ ಯು ಅಂಕಲ್. ರಿಷಿ, ನೀನ್ ಹೇಳಿದ ಸುಳ್ಳು ಒಂದ್ ಮುಳ್ಳನ್ನೋ ಜೊತೆ ಕರ್ಕೊಂಡ್ಬಿಡ್ತಲ್ಲೋ. ಹಲೋ ಹಲೋ, ನಾನೇ ನಿನ್ನ ಕಣ್ಗೆ ಮಿಸ್ಟರ್ ಇಂಡಿಯಾ ಥರ ಮಿಸ್ಟರ್ ಕರ್ನಾಟಕನ ಕಾಣಿಸ್ತಿದ್ದೀನಿ ತಾನೆ? ಕಣ್ಣಿಗೆ ಕಾಣುವಾಗ್ಲೇ ನನ್ನಿಂದ ತಪ್ಪಿಸ್ಕೊಂಡು ಅವಳಿಂದ ಓಡಾಡ್ತೀಯಾ? ಇನ್ನು ಕಾಣದೇ ಇರೋ ಆಗಿದ್ರೆ ಅಷ್ಟೇ. ರಿಷಿ, ಯಾ ಯಾರನ್ನಾದ್ರೂ ಹುಡುಕ್ತಿದ್ಯಾ? ಏನಿಲ್ಲಪ್ಪ, ಆಕ್ಚುಲಿ ಕಮಲಿ ಇದಲ್ಲ ಅಂತ ನೋಡಕ್ ಬಂದೆ. ಕಮಲಿ ಅವರ? ಅವ್ರು ಯಾಕೆ ಇಲ್ಲಿರ್ತಾರೆ? ಎಲ್ಲಾದ್ರೂ ಬಚ್ಚಿಟ್ಕೊಂಡಿದ್ದಾಳ? ಅನಿಕಾ? ಆಕ್ಚುಲಿ ರಿಷಿ, ಕೆನ್ ಐ ಹ್ಯಾಂಗ್ ಔಟ್ ಹಿಯರ್ ಫಾರ್ ಸಮ್ ಟೈಮ್? ನೋ, ನಿನ್ಗಿದೆಲ್ಲ ಬೋರ್ ಹೊಡಿಯುತ್ತೆ. ಐ ವಿಲ್ ಬಿ ರೀಡಿಂಗ್ ಆ್ಯಂಡ್ ನಿನಗೆ ಬುಕ್ಸ್ ಅಂದ್ರೆ ಎಲ್ಲ ಆಗದೇ ಇಲ್ವಲ್ಲ? No, 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 no. This is way better than the other one. Other one? What I meant to say was, ಕೆಳಗೆ ದೊಡ್ಡವರೆಲ್ಲ ಸೇರ್ಕೊಂಡು ಮಾತುಕತೆ ಮಾಡ್ತಿದಾರಲ್ಲ, ಇಟ್ಸ್ ಸೋ ಬೋರಿಂಗ್. ಸೊ ಅದಕ್ಕೆ ಬಂದೆ. ಹಾಗಾದ್ರೆ ನಿನ್ನ ಇಷ್ಟ, ಬಂದು ಕೂತ್ಕೋ. ಈ ಒಂದ್ ವಿಷಯಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳ್ತೀನಿ ಕಣೆ, ಕೆಸರಿನ ಕಮಲಿ. ಇದೇ ತರ ಆಗಾಗ ನನ್ನು ರಿಷಿನು ಬಿಟ್ಟು ಹೋಗ್ತಾ ಇರು. ಒಂದಿನ ಪರ್ಮನೆಂಟ್ ಆಗಿ ನಾನೇ ಕಳಿಸ್ತೀನಿ. ಕಮಲಿ, ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋ ಅವಸರದಾಗೆ ಏನೇನೋ ಮಾತಾಡಬೇಡ. ನಾನ್ ನಿನಗೆ ಕಲ್ಸಿರೋ ಸಂಸ್ಕಾರ ಇದೆಯಾ? ಹಿಂಗೆಯಾ ನೀನ್ ಎಲ್ಲಾರ ತವ ನಡ್ಕೊಳ್ಳೋದು? ನಾನು ನಿಂಗೆ ಕೇಳ್ದೆ ಅನ್ನೋ ಕಾರಣಕ್ಕೆ ನಿಂಗೆ ಬೇಸರ ಆಯ್ತಲ್ವಾ? 18 ವರ್ಷ ಕಣವ, ನನ್ನ ಹೆಸರು ಮುಂದ್ಗಡೆ ಇನ್ಸಿಯೆಲ್ಲ ಹಾಕ್ದೆ ಶಾಲೆಗೆ ಹೋಗಿವ್ನಿ. ಯಾರೇನಂತವ ಪ್ರಶ್ನೆ ಕೇಳಿದ್ರು ಒಬ್ಬೊಬ್ರು ತವ ಒಂದೊಂದು ಉತ್ತರ ಕೊಟ್ಟಿವ್ನಿ. ಯಾಕೆ ಹೇಳು? ನಿನಗೆ ಬೇಸರ ಆಗ್ಬಾರ್ದು ಅಂತ ನೀನ್ ಕಲ್ಸಿದ ಸಂಸ್ಕಾರ 1 ಇಂಚು ಕಡಿಮೆ ಆಗಿಲ್ಲ ಕಣವ. ಅದಕ್ಕೆ ನೀನ್ ಎಲ್ಲಿದ್ಯೋ ಅಲ್ಲಿಗೆ ಹುಡುಕೊಂಬಂದು ನಿನ್ ಮುಂದೆನೆ ಪ್ರಶ್ನೆ ಕೇಳ್ತೀವಿ. ನೀನ್ ಕೇಳ್ತಿರೋದು ಪ್ರಶ್ನೆ ಅಲ್ಲ, ಪಾಠ ಅಂದ್ಯಲ್ಲ. ಹಂಗಾರೆ ನೀನ್ ಮಾಡ್ತಿರೋದೇನು? ಪಾಠನೇ ತಾನೆ. ಬಂದಿದ ತಕ್ಷಣ ಚೆಂದಾಗಿದ್ಯಾ ಅಂತಾನು ಕೇಳ್ದೆ, ನನ್ನ ಪ್ರಶ್ನೆ ಮಾಡ್ತಿದ್ಯಾ ಅಂತ ಕೇಳ್ದಲ್ಲ. ಯಾಕಂದ್ರೆ ನಾನು ಚೆಂದಾಗಿಲ್ಲ ಕಣವ. ನೀನ್ ನನ್ಗೆ ಅಪ್ಪಾಯ ಯಾರು ಅಂತ ಹೇಳ್ದೆ, ನಾನು ಹೆಂಗ್ ಸಂತೋಷವಾಗಿರ್ಲವ? ಹೇಳವ, ನೀನೇ ಅಪ್ಪಾಯ ಯಾರು ಅಂತ ಹೇಳ್ದೆ, ನಾನು ಹೆಂಗ್ ಸಂತೋಷವಾಗಿರ್ಲಿ? ಅಪ್ಪಾಯನ ಮೇಲೆ ಪ್ರೀತಿ ಇಲ್ವಾ ಅಂತ ನಿಂಗೆ ಕೇಳ್ದಾಗ ನಿನ್ ಕಣ್ಣು ಹೊಳ್ದಿದ್ ನೋಡವ್ವ. ಆಗ್ಲೇ ನಿನ್ ಮನ್ಸಲ್ಲಿ ಏನೈತೆ ಅಂತ ನಂಗೆ ಗೊತ್ತಾಗೈತೆ. ಮುಂದೆ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ನಾನು ನಿರ್ಧಾರ ತಗೋಬೇಕು.
ಅರೆ ಶಂಭು, ನಮ್ಮ ಹುಡುಗಿ ಡ್ಯಾನ್ಸ್ ಮಾಡ್ತೀಯಳೆ ಕಣೋ. ಶಂಭು, ನಮ್ಮ ಹುಡುಗಿ ಜೊತೆ ಒಂದು ಸ್ಟೆಪ್ ಹಾಕ್ಬಿಟ್ಟು ಬರ್ತೀನಿ. ಸರ್, ಇವಳು ನಮ್ ಕಮ್ಲಿಗೆ ಪೈಪೋಟಿ ಕೊಡೋಂಗ್ ಆಡ್ತವಳಲ್ಲ. ಕಮ್ಲಿ, ಇನ್ನೊಸಿ ತಾಕತ್ ಕೊಟ್ಟು ಆಡವಿ. ಇವಳು ಯಾರು ಅನಿಕಾ ಕಡೆಯವಳೇ ಇರ್ಬೇಕು. ಇಲ್ಲ ನಿಂಗೆ, ಇವಳು ಮೆಹಂದಿ ಹಾಕೋರ್ ಕಡೆ ಇರ್ಬೇಕು. ಮೆಹಂದಿ ಹಾಕೋಳ? ಕಮ್ಲಿ, ನೀನ್ ಹಾಕವಿ ಸ್ಟೆಪ್ಪು. ಇದ್ಯೂನು ಮನೆ ತುಂಬಾ ಜನ ಅವ್ರೆ. ಯಾವ್ದೋ ಇಸೇಸನ ಕೈಗೆಲ್ಲ ಗೋರಂಟಿ ಹಾಕತ್ತವ್ರೆ. ಏನ್ ಇಸೇಸ ಇವತ್ತು? ಇವ್ರ್ಯಾಕೆ ನನ್ನ ಬರೋ ಕೇಳಿದ್ರು? ಇವ್ರಿಲ್ಲಿ ಇಲ್ವಲ್ಲ?
ಕಮಲಿ ಅವರೇ, ನಿಮ್ಮ ಕೈ ಕೊಡಿ. ನಿಮ್ಮ ಕೈ ಸೂಟಾಗೋ ಥರ ಮೆಹಂದಿ ಹಾಕ್ತೀನಿ. ಇರಿ ಇರಿ, ಅದನ್ನ ನಾವು ಹೇಳ್ತೀವಿ. ರಚನಾ ಅವರೇ, ನಮಗೆ ಗೊತ್ತಾಗತ್ತೆ, ನಾವು ಮೆಹಂದಿ ಹಾಕ್ತೀವಿ. ಅರೆ, ನನ್ನ ಹೆಸರು ರಚನಾ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಹಾ, ನಿಂಗೆ ಅವ್ರು ಹೇಳಿದ್ರು. ಆಯ್ತಲ್ಲ ಕಡಿ, ನನ್ನ ಹೆಸರು ನಿಂಗೆ ಅಂತ ನಿಂಗೆ ಹೆಂಗವೇ ಗೊತ್ತು? ಹಾ, ನಿಮ್ಮ ಫ್ರೆಂಡ್ ಕಮಲಿ ಅವ್ರು ಕರೆದ್ರಲ್ಲ. ಯಾನೇ ಹುಷಾರ್ ಹುಡ್ಗಿ ಕಣವಿ ನೀನು. ಹೌದು, ಯಾಕೆ ಹಿಂಗ್ ಮಕ ಮುಚ್ಕೊಂಡಿದ್ಯಾ? ಅದು ಹಾ, ನಮ್ಮ ಕಡೆ ಪದ್ಧತಿ ಇದು. ವಯಸ್ಸಿಗೆ ಬಂದಿರೋ ಹುಡುಗಿರು ಈ ರೀತಿ ಮುಖ ಮುಚ್ಕೊಂಡೇ ಇರ್ಬೇಕಪ್ಪ. ನಮ್ಮನೆ ಫಂಕ್ಷನ್ ಅಲ್ಲಿ ಇವಳಿಗೆ ಬೇಕಾದಂಗೆ ಮೆಹಂದಿ ಹಾಕಿಸ್ಕೊತಾಳ. ಋಷಿನ ಇಂಪ್ರೆಸ್ ಮಾಡೋದಕ್ಕೆ ಆರ್ ಅಂತ ಬರ್ಸ್ಕೊಂಡಿದ್ದಾಳೆ. ನಾನು ಬರ್ಸ್ಕೊತೀನಿ, ಇನ್ನು ಡಿಸೈನ್ ಆಗಿ ಬರ್ಸ್ಕೊಂಡು ಋಷಿನ ನಾನ್ ಇಂಪ್ರೆಸ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತೀನಿ. ಅದೇ ತರ ನನ್ಗೂ ಇನ್ನು ಚೆನ್ನಾಗಿ ಡಿಸೈನ್ ಮಾಡಿ. ಇನ್ನು ಚೆನ್ನಾಗಾ? ಹಾ, ಅಲ್ಲಿ ಕೂತಿದಾರಲ್ಲ, ಅವರು ನಮ್ಮ ಗುರುಗಳು ನೀಲವೇಣಿ ಅಂತ. ನೀಲವೇಣಿ, ಇವ್ರಿಗೊಂಚೂರು ಮೆಹಂದಿ ಹಾಕಿ ಅಮ್ಮ ಚೆನ್ನಾಗಿ. ಅವ್ವ ಬಂದ್ಲಾ ಇಲ್ವಾ ಅಂತಾನೂ ಗೊತ್ತಾಗ್ನಿಲ್ವಲ್ಲ. ಮೇಡಮ್, ಮೆಹಂದಿಗೆ ಗಾಳಿ ಆಡಿದ್ರೆ ಬೇಗ ಒಣಗುತ್ತೆ. ಏ ನಾಗವೇಣಿ,
ನಾನು ಬಂದೆ ಇರೇ. ಹಲೋ, ಡಿಸೈನ್ ಹಾಕಿ. ಅವ ನಿಂತ್ಕೊಳ್ಳವ. ನಡಿ ಅಂದೆ ಕಮ್ಲಿ, ನಮ್ಗೆ ಜಾಗ ಇಲ್ಲ ಅಂತ ಹೇಳಿದ್ನಲ್ಲ. ನೀನ್ ಇಲ್ಲಿಗೆ ಬಂದೆ ದಿಸ್ಯಾನ ಹೇಳ್ದೆ ನಡಿ ಅಂತಿದ್ಯಲ್ಲವ. ಇತ್ತೀಚೆಗೆ ನನ್ನ ನೋಡಿ ಸಂತೋಷ ಪಡಕ್ಕಿಂತ ಗಾಬರಿ ಬೀಳ್ತಿದ್ಯಲ್ಲವ. ಯಾಕೆ ಕಮ್ಲಿ ಇವನೇನೋ ಮಾತಾಡ್ತಾ ಇದೀಯಾ? ನನ್ಗ್ಯಾಕೆ ನಿನ್ ನೋಡಿ ಗಾಬರಿ ಆಗ್ಬೇಕು? ನೀನ್ ಇಲ್ಲಿಗೆ ಹೆಂಗ್ ಬಂದೆ? ಯಾಕೆ ಬಂದೆ? ರಿಸಿ ಸರೇ ಇಲ್ಲಿಗೆ ಯಾರಿಗೂ ಗೊತ್ತಿಲ್ಲದೆ ಬಂದವ್ರೆ. ನೀನ್ ಅವ್ರ ಜೊತೆ ಅಂತೂ ಬಂದಿರಕ್ಕಿಲ್ಲ. ಏಳು ಯಾಕೆ ಬಂದೆ? ಅದು ನಾನು ನೋಡ್ಕಂಬ್ಲಿ, ನಾನು ಇಲ್ಲಿಗೆ ಯಾಕೆ ಬಂದೆ ಅನ್ನೋದು ಮುಖ್ಯ ಅಲ್ಲ. ನಾವು ಮೊದಲಿನಿಂದ ಒಳ್ಳೆಮ್ಮ. ನಡಿ. ಯಾಕೆ? ನಿಂಗೆ ಯಾರನ ಏನನ ಅಂದ್ರ? ಈ ಮನೆಗೆ ಯಾರಿಗೂ ಕಾಣದೆ ಬಂದು ಯಾರಿಗೂ ಹೇಳ್ದೆ ಒಳ್ಡಮ್ಮ ಅಂತಿದ್ಯಲ್ಲವ. ಈ ಕಣ್ಣ ಮುಚ್ಚಾಲೆ ಯಾಕವ? ಯಾರಿಂದ ತಪ್ಪಿಸ್ಕೊಳಕ್ಕೆ? ಯಾರಿಂದನೂ ಇಲ್ಲ. ಮತ್ತಿರು ಯಾಕೆ ಮುಸ್ಕಾಕೊಂಡಿದ್ಯಾ? ಬಾ, ನಾನು ನಿನ್ನ ಅಜ್ಜಿಗೆ ಪರಿಚಯ ಮಾಡಿಸ್ತೀನಿ. ಅಯ್ಯೋ ಬೇಡ. ಅಂದ್ರೆ ಅವ್ರು ಸಾನೆ ದೊಡ್ಡವ್ರಲ್ವಾ, ನನ್ ಕರ್ಕೊಂಡು ಅವ್ರ ತಕ್ಕೋಗಿ ಯಾಕೆ ಪರಿಚಯ ಮಾಡ್ಬೇಕು ಹೇಳು? ಓ ಹೌದಲ್ವಾ? ನಿನ್ ಪರಿಚಯ ಅವ್ರಿಗೆ ಬೇಡ ಅಲ್ವಾ? ಬೇಡ ಕಣವ. ಹೌದೌದು ಬೇಡ. ಯಾಕಂದ್ರೆ ನಿನ್ ಪರಿಚಯ ಅವ್ರಿಗೈತಲ್ಲ. ಹ್ಞೂ ಅವ್ವ, ಅವ್ರಿಗೆ ನಿನ್ ಪರಿಚಯ ಐತೆ. ಇನ್ನೂ ಹೇಳ್ಬೇಕು ಅಂದ್ರೆ ನನಗೆ ಗೊತ್ತಿರೋದಕ್ಕಿಂತ ಸೆಂದಾಗೆ ಐತೆ. ಯಾಕಂದ್ರೆ ನನಗೆ ಸರೋಜ ಮಾತ್ರ ಗೊತ್ತು. ಅವ್ರಿಗೆ ಗೌರಿನೂ ಗೊತ್ತಾಯ್ತವ. ಕಮ್ಮಿ ಯೋನ್ ಹೇಳ್ತಾ ಇದೆಯಪ್ಪ? ಗೌರಿ, ಸರೋಜ ಮತ್ತೆ ಮಂಗಳಮ್ಮ. ಇದು ಮೂರನ ಅಥವಾ ಇನ್ನ ಯಾವ್ದನ ಹೆಸರೈತವ ನಿಂಗೆ? ಕಮಲಿಗೆ ತಾಯಿ ಅನ್ನಪೂರ್ಣ ಮಹಾಜನ್ ಅವರ ಸೊಸೆ ಚಂದ್ರಕಾಂತ್ ಮಹಾಜನ್ ಅವರ ಧರ್ಮಪತ್ನಿ. ಇವೆಲ್ಲ ನೀನೆ ಅಂತ ನನಗೆ ಗೊತ್ತಾಯ್ತು ಕಣವ.
ಹಾಯ್ ಬ್ಯೂಟಿಫುಲ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಅರೆ, ನಾನು ಎಷ್ಟು ರೊಮ್ಯಾಂಟಿಕ್ ಆಗಿ ಬ್ಯೂಟಿಫುಲ್ ಅಂತ ಇದ್ದೀನಿ, ನೀವು ನೋಡಿದ್ರೆ ರಿಷಿ ಸರ್ ಅಂತ ಹೇಳಿ ಮೀಟರ್ನೇ ಟುಸ್ ಮಾಡ್ಬಿಟ್ರಲ್ಲ. ಮತ್ತಿನ್ ಹೆಂಗ್ ಕರೆಯೋದು ಸರ್? ನಾನು ನಿಮ್ಮನ್ನ ಸಾರ್ ಅಂತಾನೆ ಅಲ್ಲೂರ ಕರೆಯೋದು. ಹೋಗ್ಲಿ ಬಿಡಿ, ಬೆಳಗ್ಗೆ ವಾದ ಯಾಕೆ? ಆಯ್ತು ಹ್ಯಾಂಡ್ಸಮ್, ಬೆಳಗ್ಗೆ ವಾದ ಬೇಡ. ಹ್ಯಾಂಡ್ಸಮ್ಮ. ನಮ್ಮವ್ವ ಹೆಂಗವಳೆ? ಹೇ ಇನ್ನೊಂದ್ಸಲ ಹ್ಯಾಂಡ್ಸಮ್ ಅಂತ ಹೇಳಿ ಪ್ಲೀಸ್. ಸರ್. ಅಯ್ಯ, ಮತ್ತೆ ಸರ್ ಹೇಳಿ ಸರ್, ನಮ್ಮವ್ವ ಹೆಂಗವಳೆ? ಟಾಪಿಕ್ ತುಂಬಾನೇ ಚೆನ್ನಾಗಿ ಚೇಂಜ್ ಮಾಡ್ತೀರಾ. ನಿಮ್ಮವ್ವ ತುಂಬಾ ಚೆನ್ನಾಗಿದ್ದಾರೆ. ಯಾಕೆ ಹಿಂಗೆ ಕೇಳ್ತಿದ್ದೀರಾ? ಸುಮ್ಕೆ ಕೇಳ್ದೆ ಸರ್. ಅವನ ಬಗ್ಗೆ ಮಗಳು ಕೇಳೋದ್ರಾಗ ಏನ್ ತೆಪ್ಪು? ಕಮಲಿ ಅವರೇ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಮಂಗಳಮ್ಮ ಅವ್ರ ಜೊತೆ ಮಗನಂತ ಅಳಿಯ ಇರೋವರೆಗೂ ಅವ್ರಿಗೇನೂ ಆಗಲ್ಲ. ಥ್ಯಾಂಕ್ ಯು ಹ್ಯಾಂಡ್ಸಮ್. ಮಂಗಳಮ್ಮ, ಯಾರು ನಿಮ್ಮ? ಏನಾಯ್ತು ಅಮ್ಮ? ಏನಾಯ್ತು? ತಾರಮ್ಮೋರೆ, ರಿಸಿಯಪ್ಪನವ್ರೆ, ನನ್ನ ಕ್ಷಮಿಸ್ಬಿಡಿ. ನಾನು ಮತ್ತೆ ಊರಿಗೆ ಬಂದ್ರೆ ಎಲ್ಲಿದ್ದೆ, ಎಲ್ಲಿ ತನಕ ಇರ್ತೀಯ, ಏನೂ ಪ್ರಶ್ನೆ ಮಾಡದೆ ನನಗೆ ಆಶ್ರಯ ಕೊಟ್ರಿ. ನಿಮ್ ಋಣನ ನಾನು ಯಾವತ್ತೂ ಮರೆಯಾಕಿಲ್ಲ. ನಿಮ್ ಮನೆಯಾಗೆ ನನ್ನ ಕೆಲಸ ಮುಗ್ದೈತೆ. ಎಲ್ಲಿರ್ತೀನೋ ಅಲ್ಲಿ ಸಂದಾಗಿರ್ತೀನಿ ಅಂದ್ಕೊಂಡು ನನ್ನ ಹುಡ್ಕಕ್ ಹೋಗಬೇಡಿ. ನಿಮ್ ಮನೆಯವ್ರು ಎಲ್ರೂ ಆ ಮಲೆ ಮಾರವ ಸಂದಾಗ್ ಮಡಗಿರ್ಲಿ. ದಿಢೀರ್ ಅಂತ ಇವ್ರು ಯಾಕೆ ಹೀಗೆ ಮಾಡಿದ್ರು ಗೊತ್ತಾಗ್ತಿಲ್ಲ ರಿಷಿ. ಈಗಷ್ಟೇ ಕಮಲಿ ಅವ್ರಿಗೆ ಮಾತು ಕೊಟ್ಟು ಬಂದೆ ಮಂಗಳಮ್ಮ. ನನ್ನ ಮಾತನ್ನ ಸುಳ್ಳು ಮಾಡಿ ಹೊರಟೋದ್ರಲ್ಲ. ಒಂದು ಮಾತು ಹೇಳ್ದೆ ಯಾಕೆ ಹೋದ್ರು? ಅಂಥದ್ದೇನು ಅವಸರ? ನಿನ್ನ ಹತ್ರ ಏನಾದರೂ ಹೇಳಿದ್ರೇನು ರಿಷಿ? ಅಂದರೆ ಅವ್ರು ಈ ಥರ ಹೋಗ್ತಾರೆ ಅನ್ನೋ ಸುಳ್ವೇನಾದರೂ ನಿಂಗೆ ಗೊತ್ತಿತ್ತಾ? ಇಲ್ಲಮ್ಮ, ನನಗೀಗ ಮಂಗಳಮ್ಮ ಅವ್ರ ಜೊತೆ ಕಮಲಿ ಅವ್ರ ಬಗ್ಗೆನೂ ಟೆನ್ಷನ್ ಆಗ್ತಿದೆ. ಕಮ್ಮಿ ಬಗ್ಗೆನಾ? ಏನು ಹೇಳ್ತಾ ಇದೆಯಾ ರಿಷಿ? ಅವಳ ಬಗ್ಗೆ ಯಾಕೆ ಟೆನ್ಷನ್? ಹಾ, ಕಮಲಿ ಅವರನ್ನ? ಇಲ್ಲಮ್ಮ, ರಚನಾ ಈ ವಿಷಯನ ಹೇಗೆ ತಗೊಂತಾಳೆ ಅಂತ ಟೆನ್ಷನ್ ಆಗ್ತಿದೆ. ಜೀವನದಾಗೆ ಹೆಚ್ಚಾಗಿ ಯಾವ ಆಸೆನೂ ನಾನು ಮಡಿಕೊಂಡಿರ್ಲಿಲ್ಲ. ನಂಗಿದ್ದಿದ್ದ ಆಸೆ ಎಲ್ಲ ನನ್ನ ಮಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಸದ್ದಾಗಿರ್ಬೇಕು ಅಂತ ಆಟಯ. ಅದನ್ನ ಈಗ ನಮ್ಮವ್ರು ನಿಭಾಯಿಸ್ತಾರೆ. ಆ ನಂಬಿಕೆ ನಂಗೈತೆ. ಕಮಲಿ ಅವರಿಂದ ಮುಚ್ಚಿಡ್ತಿರೋ ಪ್ರತಿ ಕ್ಷಣನೂ ಕೆಂಡದ ಮೇಲೆ ನಿಂತ ಹಾಗೆ. ನನ್ನ ಮೇಲೆ ಅವ್ರಿಟ್ಟಿರೋ ನಂಬಿಕೆಗೆ ದ್ರೋಹ ಆಗಬಾರ್ದು. ಅವ್ರಿಗೆ ಈ ವಿಷಯ ಗೊತ್ತಾಗೋಷ್ಟರಲ್ಲಿ ಮಂಗಳಮ್ಮ ಸಿಗೋ ಹಾಗಾಗ್ಲಿ. ಅಣ್ಣ, ಏನಾಯ್ತು? ಅವ್ರು ಎಲ್ಲಿದ್ದಾರೆ? ಏನಾದ್ರು ಗೊತ್ತಾಯ್ತಾ? ಇಲ್ಲ ರಿಷಿ, ನಾನು ಶಬ್ಬು ಪೊಲೀಸ್ ಹತ್ರ ಎಲ್ಲ ಹೇಳಿದ್ವಿ. ನಮ್ಮಿಬ್ಬರು ನಂಬರ್ನು ಕೊಟ್ಟು ಬಂದಿದ್ವಿ. ಮಂಗಳಮ್ಮನ ಬಗ್ಗೆ ಏನೇ ಕ್ಲೂ ಸಿಕ್ಕಿದ್ರು ಪೊಲೀಸರು ಕಾಲ್ ಮಾಡ್ತಾರೆ. ಯು ಡೋಂಟ್ ವರಿ. ಅಣ್ಣ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಪ್ಲೀಸ್ ಕಣೋ.
ರಿಷಿ, ಐ ಅಂಡರ್ಸ್ಟ್ಯಾಂಡ್. ಯು ಡೋಂಟ್ ವರಿ. ಮಂಗಳ ಮನೆ ಕಮಲಿ ಅವ್ರ ತಾಯಿ ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ವಿ ಶುಡ್ ಬಿ ವೆರಿ ಕೇರ್ಫುಲ್. ಆ್ಯಂಡ್ ಕಮಲಿ ಅವ್ರಿಗೆ ಅವ್ರ ತಾಯಿ ಇನ್ನೂ ಬಂದಿಲ್ಲ ಅಂತ ಗೊತ್ತಾದ್ರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅವ್ರ ತಾಯಿ ನಿಮ್ಮ ಜೊತೆ ಬರ್ತಾರೆ ಅಂತ ಬೇರೆ ಹೇಳಿದ್ದ. ರಿಷಿ, ಅವ್ರಿಗೆ ಹುಷಾರಿಲ್ಲ ಅನ್ನೋದನ್ನ ಹಾಗೆ ಮೇಂಟೈನ್ ಮಾಡೋಣ. ಹೌದು ಸರ್, ಬೇರೆ ನನ್ನ ಹೇಳಕ್ ಹೋದ್ರೆ ಕಮ್ಲಿಗೆ ಡೌಟ್ ಬರ್ತೈತೆ. ಶಂಭು, ಸರ್ ಈಗ ಬಂದ್ರಾ? ಹೌದು ಕಮಲಿ, ಈಗ ಬಂದ್ವಿ. ಶಂಭು, ನೀನನ್ನ ಬಿರ್ನೆ ಬರೋದಲ್ವೇನ್ಲ? ರಚನಾ ಕೇಳ್ತಿದ್ಲು, ಫ್ರೆಂಡ್ಸ್ ಯಾರೂ ಇಲ್ಲ, ಬೋರ್ ಆಯ್ತೈತೆ ಅಂತವ. ಸ್ವಲ್ಪ ಕೆಲಸ ಇತ್ತು ಕಮ್ಲಿ, ಅದು ಮುಗಿಸ್ಕೊಂಬಂದೆ. ರೋಹಿತ್ ಸರ್ ಬನ್ನಿ, ನಿಮಗೆ ರೂಮ್ ತೋರಿಸ್ತೀನಿ. ರಿಷಿ ಸರ್ ನೀವು ಬನ್ನಿ, ಹಂಗೆ ಎಲ್ಲರೂ ಊಟಕ್ಕೆ ಹೋಗುಮ. ಇಲ್ಲ ಕಮಲಿ ಅವರೇ, ನೀವು ಹೋಗಿ, ನಾನು ಬರ್ತೀನಿ. ಸರಿ ಸರ್. ಸರ್, ಅವ ಬರ್ನಿಲ್ವಾ? ನಿಮ್ ಜೊತೆನೆ ಬತ್ತಾಳೆ ಅಂತ ಹೇಳಿದ್ರು. ಕಮಲಿ, ಅದೇ ಅವರಿಗೆ ಹುಷಾರಿಲ್ವಲ್ಲ, ಅದಕ್ಕೆ ನಾಳೆ ಬರಲಿ ಅಂತ ಸುಮ್ಮನಾದ್ವಿ. ಏನಾಗೈತೆ ಸರ್? ಏನಿಲ್ಲ ಕಮಲಿ, ಜಸ್ಟ್ ಅ ಫೀವರ್ ಅಷ್ಟೇ. ಹಂಗಾರೆ ಅವ್ವ ನಾಳೆ ಬತ್ತಾಳಲ್ವಾ? ಹಾ, ಬರ್ತಾರೆ. ಸರಿ, ಬನ್ನಿ ಸರ್. ನಿನ್ನ ಮನಸ್ಸಿನ ಭಾರನ ನಾನು ಹೊರಕ್ಕಾಗದೆ ಹೋದರೂ ಅದರ ತೀವ್ರತೆ ಏನು ಅಂತ ನನಗೆ ಗೊತ್ತಿದೆ ಗೌರಿ. ಈ ನಿರ್ಧಾರನ ನೀನು ಯೋಚನೆ ಮಾಡಿನೇ ತಗೊಂಡಿದ್ದಾನೆ. ಯಾಕಂದ್ರೆ ಸಂಸಾರದ ಹಾಗೆ ಸನ್ಯಾಸತ್ವದಲ್ಲಿ ಹಿಂದೆ ನಡೆಯುವ ಅವಕಾಶ ಇರೋದಿಲ್ಲ. ಅಲ್ಲಿ ಏನಿದ್ರೂ ಮುನ್ನಡೆ ಮಾತ್ರ ಆತನ ಬಳಿ ನಡೆಯೋದು. ಇದಕ್ಕೆ ನಿನ್ನ ಸಂಪೂರ್ಣ ಒಪ್ಪಿಗೆ ಇದೆ ತಾನೆ? ಹೌದು ಗುರುಗಳೇ, ನಾನು ದೃಢವಾದ ಮನಸ್ಸಿಂದನೆಯ ಈ ನಿರ್ಧಾರ ತಗೊಂಡಿದ್ನಿ. ನನಗಿನ್ನೇನು ಯಾಚನೆ ಇಲ್ಲ. ನನ್ನ ಮಗಳನ್ನ ಅವ್ರ ಅಪ್ಪನ ತವ ಸೇರಿಸಿದ್ದೀನಿ. ಅವರು ಅವಳನ್ನ ಸಂದಾಗಿ ಹುಡ್ಕೋತಾರೆ. ತಾಯಿಲ್ಲ ಅನ್ನೋ ನೋವು ಮೊದಲಿಗೆ ಅವಳಿಗೆ ಆಯ್ತದೆ. ಆದರೆ ಅದನ್ನು ಸಂಭಾಳಿಸೋಕ್ಕೆ ಅಪ್ಪಯ್ಯ ಅವಳ ಜೊತೆಗೆ ಇರ್ತಾರೆ. ನನಗೆ ದೀಕ್ಷೆ ಕೊಟ್ಬಿಡಿ ಗುರುಗಳೇ, ನಾನು ತಯಾರಾಗಿವ್ನಿ. ಕೋರಿಕೆ ಮನುಷ್ಯಂದು, ಈಡೇರಿಕೆ ಭಗವಂತಂದು. ನಿಮ್ಮ ಮನಸ್ಸಿಗೆ ಹೇಗೆ ತೋಚುತ್ತೋ ಹಾಗೆ ಮಾಡಿ. ನಾಳೆ ಬೆಳಿಗ್ಗೆನೆ ವನದ ಮಧ್ಯದಲ್ಲಿರೋ ಸಬಲಾಶ್ರಮದಲ್ಲಿ ನಿಮ್ಮ ಸನ್ಯಾಸತ್ವ ಸ್ವೀಕಾರಕ್ಕೆ ವ್ಯವಸ್ಥೆ ನಡೆಸೋಣ. ಚಂದ್ರು, ಸ್ವಲ್ಪ ಸ್ಮೈಲ್ ಮಾಡಿ. ಚಂದ್ರು, ಅಟ್ಲೀಸ್ಟ್ ಶಾಸ್ತ್ರ ಎಲ್ಲ ಮುಗಿಯೋವರೆಗಾದ್ರೂ ಸ್ವಲ್ಪ ಇಷ್ಟ ಇರೋ ಹಾಗೆ ಆ್ಯಕ್ಟ್ ಮಾಡ್ಬೋದಲ್ವಾ? ಊರ್ಮಿ, ಏನಾದರೂ ಬೇಕಿತ್ತಾ? ಏನು ಬೇಡ ಮಾಮ್. ನನ್ನ ಪ್ರೇಮಲ್ಲೇ ಇಲ್ಲ. ಶಂಭು, ಚಿಕ್ಕ ಹುಡುಗನ ಥರ ಆಡ್ಬೇಡ ಬಾ. ಸುದ್ದಿ ಗೊತ್ತಾಯ್ತಾ? ರಿಷಿ,
ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಪೊಲೀಸರು ಕೂಡ ಆಕ್ಟಿವ್ ಆಗಿ ಹುಡುಕ್ತಿದ್ದಾರೆ. ಇನ್ನೇನು ನ್ಯೂಸ್ ಬರ್ಬೋದು. ಐ ಹೋಪ್ ಬೇಗ ಗೊತ್ತಾಗುತ್ತೆ. ನನಗೆ ಕಮಲಿ ಅವ್ರದ ಚಿಂತೆ ಅಣ್ಣ. ಲುಕ್ ಅಟ್ ಹರ್. ಅವ್ರ ಮುಖದಲ್ಲಿ ಏನೋ ಚಿಂತೆ ಕಾಡ್ತಿದೆ. ಆ ಜಾಗದಾಗೆ ಹಬ್ಬ ಇರ್ಬೇಕಿತ್ತು, ಆದ್ರೆ ಅವ್ವ ಇನ್ನೂ ಬಂದಿಲ್ವಲ್ಲ, ಬರ್ತಾಳ ಇಲ್ವಾ ಅಂತಾನೂ ಗೊತ್ತಿಲ್ವಲ್ಲ. ರಮೇಶ್ ನಂದ ಅವರೇ, ಬನ್ನಿ ಹುಡುಗನಿಗೆ ಹಾರ ಹಾಕಿ. ಓಂ ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಜ್ಯಂ ಧಾರಯತಾಂ ಧ್ರುವಂ ಶತಮಾನಂ ಭವತಿ ಶತಾಯ ಪುರುಷೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ. ಬನ್ನಿಪ್ಪ, ನೀವು ಹುಡುಗಿಗೆ ಹಾರ ಹಾಕಿ. ಕಾಮಿನಿ ದೇವರೇ, ಬನ್ನಿ ಅಳಿಯನ್ ಪಾದ ತೊಳೆದು ಪೂಜೆ ಮಾಡಿ. ನಾನಾ? ಹೌದು, ನೀವೇ ಮಾಡಬೇಕು. ಮರ್ತೋದ್ರಾ? ಹಾ, ಅದು ಒಬ್ಳೆ ಮಗಳಲ್ವಾ, ಮದುವೆ ಆಗಿ ತುಂಬ ವರ್ಷ ಆಗೋಯ್ತು, ಮರ್ತಿದ್ದೀನಿ. ಈಗ ಮಾಡ್ತೀನಿ. हरिद्रारण्यदेवी हरिद्रांते प्रदास्यामि ग्रहणध्रुवाम्बिके हरिद्राचूर्णं समर्पयामि सर्वमंगलमांगल्ये शिवे सर्वार्थसाधके शरण्ये त्र्यंबके देवी नारायणी नमोस्तुते. ಅನ್ನಪೂರ್ಣಮ್ಮನವ್ರೆ, ವರಪೂಜೆ ಶಾಸ್ತ್ರ ಎಲ್ಲ ಮುಗೀತು. ನಾಳೆ ಮಧ್ಯಾಹ್ನ 12 ಗಂಟೆಗೆ ಮುಹೂರ್ತ ಇದೆ. ಅದಕ್ಕೆ ಮೊದಲು ಗೌರಿ ಪೂಜೆ ಮಾಡಬೇಕು. ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಬಿಡಿ. ಒಬ್ಬರ ಸಂತೋಷಕ್ಕೆ ಇನ್ನೊಬ್ರು ತ್ಯಾಗ ಮಾಡಲೇಬೇಕು ಅಂತಾರೆ. ಕಮಲಿ ಹೇಳ್ದಂಗೆ ಅವಳೇನಾದ್ರೂ ಎಲ್ಲಾರನ್ನು ಎದುರು ಹಾಕೊಂಡು ಅಪ್ಪ ಅಮ್ಮನ್ನ ಒಂದ್ ಮಾಡಕ್ ಹೊರಟ್ರೆ ನನ್ನ ನೋಡಿನೇ ಭಯ ಪಡೋ ಗೌರಿ ಮತ್ತೆ ವಾಪಸ್ ಬರ್ತಾಳ. ಹಾಗೇನಾದ್ರೂ ಆದ್ರೆ ನಾನೇ ಅವರಿಂದ ದೂರ ಆಗ್ಬೇಕು. ಆದ್ರೆ ಹೇಗೆ? ಅನ್ನಪೂರ್ಣ ನೋಡಿದ್ರೆ ಈ ಮದ್ವೆ ಆದ್ಮೇಲೆ ಎಲ್ಲಾದ್ರೂ ದೂರ ಹೊರಟು ಹೋಗೋಣ, ಹೇಗಿದ್ರು ನಮ್ ಗೌರಿ ನಮ್ ಕೂಸು ಬರೋದಿಲ್ಲ ಅಂತ ಕೈ ಚೆಲ್ಲಿದಾಳೆ. ಅವಳಿಗೆ ಹೇಗೆ ಅರ್ಥ ಮಾಡಲಿ ಇದನ್ನೆಲ್ಲ? ಅನ್ನಪೂರ್ಣಂಗೆ ಕಮಲಿನೇ ನಿನ್ನ ಮೊಮ್ಮಗಳು ಅನ್ನೋ ಸತ್ಯ ಹೇಳ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಆ ಧೈರ್ಯ ಮಾಡೋರು ಯಾರು? ಅಥವಾ ಗೌರಿ ಏನಾದ್ರೂ ಕಮಲಿಗೆ ನನ್ನ ಬಗ್ಗೆ ಹೇಳಿದ್ರೆ, ಹಿಂದೆ ನಾನು ಗೌರಿ ಹತ್ರ ಹಾಗೆ ನಡ್ಕೊಂಡಿದ್ದೆ ಅಂತ ಕಮಲಿಗೆ ಗೊತ್ತಾಗ್ಬಿಟ್ರೆ? ಅಣ್ಣ, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ,
ತೊಟ್ಟು ವಿಷವೋ ಸಾಕು ನಿನ್ ಪ್ರಾಣ ತೆಗೆಯೋಕೆ ಅಂಗೈಯಗಲ ಜಾಗ ಸಾಕು ಮಣ್ಣು ಹಾಕೋಕೆ ನಿನಗೆ ಮಣ್ಣು ಹಾಕೋಕೆ. ಏನ್ ಮುದ್ಕ ಕಣ್ ಬಿಟ್ಕೊಂಡು ಯಾಕೆ ಹಂಗೆ ನೋಡ್ತಿದ್ಯಾ? ಓ, ನನ್ನ ಹಾಡು ಕೇಳಿ ಭಯ ಆಯ್ತಾ? ಚಿಕ್ಕ ವಯಸ್ಸಲ್ಲಿ ಹಾಗೆ ಅಲ್ವಾ? ನಾನು ನೀನು ಹಾಡಿಗೆ ನಮ್ಮದೇ ಆದಂಥ ಸಾಹಿತ್ಯ ಹಾಕ್ಕೊಂಡು ಹಾಡಾಡ್ತಿದ್ವಲ್ಲ, ಅದು ನೆನಪಾಯ್ತು. ಓಕೆ, ತಗೋ ಊಟ ಮಾಡು. ನೀನು ಊಟ ಮಾಡೋ ಕೊನೆ ರಾತ್ರಿ ಇದು. ತಿನ್ನು ತಿನ್ನು ತಿನ್ನೋಂದೆ. ತಿನ್ನಲೇ ಮುದುಕ, ಹಠ ಮಾಡಬೇಡ. ತಿನ್ನೋ ತಿನ್ನೋಂದೆ. ಮುದ್ಕ, ನನ್ನನ್ನು ಮಾತ್ರ ಯಾವನಿಗೋ ಒಬ್ಬನಿಗೆ ಕಟ್ಟಿ ನೀನು ನಿನ್ನ ಹೆಂಡತಿ ಮಾತ್ರ ಆರಾಮಾಗಿದ್ರಿ. ಆದರೆ ಅದನ್ನು ನೋಡಿಕೊಂಡು ನಾನು ಸುಮ್ಮನೆ ಇರ್ತೀನ ಮುದ್ಕ? ಆಗ್ಲೂ ನಾನು ಚಂದ್ರು ಊರ್ಮಿಳನ್ನು ಒಂದು ಮಾಡಕ್ಕೆ ನೋಡಿ ಆ ಗೌರಿ ವಿರುದ್ಧ ನಿನ್ನನ್ನು ಎತ್ಕಟ್ಟಿದ್ದು ನಾನೇ ಮುದ್ಕ. ಆದರೂ ನೀನೇನು ಮಾಡಿದೆ? ಅವಳ ಪರನೇ ಆಗ್ಬಿಟ್ಟೆ. ವಾಟ್ ಎ ವೇಸ್ಟ್ ಮುದ್ಕ. ಏನ್ ಗೊತ್ತಾ, ಅನ್ಪೂರ್ಣ ಎಲ್ಲ ಬಿಟ್ಟು ಎಲ್ಲೋ ಹೋಗ್ತೀನಿ ಅಂತ ಪ್ಲಾನ್ ಹೇಳಿದ್ಲಲ್ಲ, ಅದ್ರ ಸೂತ್ರಧಾರಿ ಯಾರು ಗೊತ್ತಾ? ನಾನೇ ಕಣೋ ಅಣ್ಣಯ್ಯ. ಆ ರೀತಿ ಅವಳಿಗೆ ಯೋಚನೆ ತರಿಸಿದ್ದು ನಾನೇ, ನಿನ್ನ ತಂಗಿ ಈ ಕಾಮಿನಿ. ಇನ್ನು ಅವಳು ಮದುವೆ ಆದಮೇಲೆ ಆಸ್ತಿ ಎಲ್ಲ ಅನೇಕನ ಹೆಸರಿಗೆ ಬಂದ ಮೇಲೆ ಗೊತ್ತಲ್ಲ ನಿನ್ ಕತೆ. ತುತ್ತು ಅನ್ನ ತಿನ್ನೋಕೆ, ಒಗಸೆ ನೀರು ಕುಡಿಯೋಕೆ, ಒಂದು ತೊಟ್ಟು ವಿಷವೋ ಸಾಕು ನಿನ್ನ ಸಾಯಿಸೋಕೆ, ಅಂಗೈಯಾಗಲ್ಲ ಜಾಗ ಸಾಕು ಮಣ್ಣು ಹಾಕೋಕೆ.